ಅಸ್ಸಲಾಮು ಅಲೈಕುಂ. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೈಫುಲ್ಲಾ ಕುತ್ತಾರ್. ವೀಕ್ಷಕರೇ, ರಂಜಾನ್ ಇಸ್ಲಾಮಿನ ಪವಿತ್ರ ತಿಂಗಳು. ಈ ತಿಂಗಳಲ್ಲಿ ಮುಸ್ಲಿಮರು ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ ಆಹಾರ, ಪಾನೀಯ, ದಾಂಪತ್ಯ ಸಂಬಂಧಗಳಿಂದ ದೂರ ಉಳಿದು ಉಪವಾಸವನ್ನು ಆಚರಿಸ್ತಾರೆ. ಇಸ್ಲಾಮಿನ 5 ಕಂಬಗಳಲ್ಲಿ ಈ ಉಪವಾಸವು ಕೂಡ ಒಂದು. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ, ರಂಜಾನಿನ ವಿಶೇಷತೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಇದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಬರಾಕ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರು ಆಗಿರುವಂತಹ BA ಶರಫುದ್ದೀನ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ಸರ್. ವಾಲೈಕುಂ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ರಮದಾನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳೋದಾದರೆ ನಿಮ್ಮ ವಾಕ್ಯಗಳಲ್ಲಿ ಇದರ ಅರ್ಥ, ಇದರ ಉದ್ದೇಶಗಳು ಏನೇನು? ರಮದಾನ್ ಎಂಬುದು ಅರಬಿ ಪದ. ಅದು ಮೂಲತಃ ರಮದ್ನಿಂದ ಬಂದಿರುವಂಥದ್ದು. ರಮದ್ ಅಂತ ಹೇಳಿದರೆ ಬೇಸಿಗೆ. ಮೊದಲನೇ ರಮದಾನ್ ತಿಂಗಳು ಅದು ಬೇಸಿಗೆಯಲ್ಲಿ ಬಂದಿದ್ದರಿಂದ ಮತ್ತು ಈ ತಿಂಗಳಿನ ಹೆಸರು ರಮದಾನ್ ಎಂದು ಕೂಡ ಆಗಿದ್ದರಿಂದ ಈ ತಿಂಗಳಿನ ಹೆಸರು ರಮದಾನ್ ಎಂದು ಬಂದಿದೆ. ಮತ್ತು ಇಸ್ಲಾಮಿ ಕ್ಯಾಲೆಂಡರ್ ನಲ್ಲಿ ಕೂಡ ಇದು ರಮದಾನ್ ಆಗಿದೆ. ಇಸ್ಲಾಮಿ ಕ್ಯಾಲೆಂಡರ್ ಆದದ್ದು ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ. ಆದರೆ ಅದಕ್ಕಿಂತ ಮೊದಲೇ ಪವಿತ್ರ ಕುರ್ಆನ್ನಲ್ಲಿ ಇದರ ಹೆಸರು ರಮದಾನ್ ಎಂದು ಬಂದಿದೆ. ಅದರಿಂದ ರಮದಾನ್ ಎಂದರೆ ಉಪವಾಸದ ತಿಂಗಳು. ಅದರ ಪರಿಚಯ ಪವಿತ್ರ ಕುರ್ಆನ್ನಲ್ಲಿದೆ. ಪವಿತ್ರ ಕುರ್ಆನ್ನಲ್ಲಿ ರಮದಾನ್ಗೆ ಸಂಬಂಧಿಸಿದಂತೆ 3 ವಾಕ್ಯಗಳಿವೆ. ಅದು ಸೂರತುಲ್ ಬಕರಾದಲ್ಲಿದೆ. ಮೊದಲನೇ ವಾಕ್ಯ, ಕುತಿಬ ಅಲೈಕುಮ್ ಅಸ್ಸಿಯಾಮು ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಸಾಮಾನ್ಯವಾಗಿ ಈ ಪದವನ್ನು ಎಲ್ಲರೂ, ಈ ವಾಕ್ಯವನ್ನು ರಮದಾನ್ಗೆ ಸಂಬಂಧಿಸಿದಂತೆ ಪಠಿಸುತ್ತಾರೆ. ಇದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ನಿಮಗೆ ನಾವು ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಿದ್ದೇವೆ, ನಿಮ್ಮ ಪೂರ್ವಜರಿಗೆ ಕಡ್ಡಾಯಗೊಳಿಸಿದಂತೆ, ನೀವು ದೇವನ ಭಯಭಕ್ತಿ ಉಳ್ಳವರಾಗಲಿಕ್ಕಾಗಿ. ಇಲ್ಲಿ ರಮದಾನ್ನ ಪದ ಬಂದಿಲ್ಲ, ಉಪವಾಸದ ಪದ ಬಂದಿದೆ. ಆದ್ದರಿಂದ ಇದು ರಮದಾನ್ನ ಬಗ್ಗೆ ಇರುವಂತಹ ಹೇಳಿಕೆ ಅಲ್ಲ, ಬದಲಾಗಿ ಉಪವಾಸದ ಬಗ್ಗೆ ಇರುವಂತಹ ಒಂದು ವಾಕ್ಯವಾಗಿದೆ. ಹೆಚ್ಚಿನೆಲ್ಲ ವ್ಯಾಖ್ಯಾನಕಾರರ ಪ್ರಕಾರ ಇದು ರಮದಾನ್ನ ಬಗ್ಗೆ ಬಂದಿರುವಂತಹ ವಾಕ್ಯ ಅಲ್ಲ, ಬದಲಾಗಿ ರಮದಾನ್ಗಿಂತ ಮೊದಲು ಕೂಡ ಉಪವಾಸ ವ್ರತ, ಕೆಲವು ದಿನಗಳ ಉಪವಾಸ ವ್ರತ ಕಡ್ಡಾಯವಾಗಿತ್ತು. ಆ ಉಪವಾಸ ವ್ರತದ ಬಗ್ಗೆ ಅದು ಎಲ್ಲರಿಗೂ ಕಡ್ಡಾಯವಾಗಿತ್ತು. ಮುಸ್ಲಿಂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಿಗೆ ಕಡ್ಡಾಯವಾಗಿದ್ದಂತೆ, ಪ್ರವಾದಿಗಿಂತ ಮೊದಲು ಬಂದಂತಹ ಯೇಸು ಕ್ರಿಸ್ತರ ಅನುಯಾಯಿಗಳಿಗೆ, ಅವರಿಗಿಂತ ಹಿಂದೆ ಬಂದಂತಹ ಮೋಸೆಸ್ರ ಅನುಯಾಯಿಗಳಿಗೆ ಮತ್ತು ಎಲ್ಲ ಪ್ರವಾದಿಗಳ ಅನುಯಾಯಿಗಳಿಗೆ ಒಂದಲ್ಲ ಒಂದು ರೀತಿಯ ಉಪವಾಸ ಕಡ್ಡಾಯಗೊಳಿಸಲಾಗಿತ್ತು. ಅದನ್ನೇ ಇಲ್ಲಿ ಪ್ರಸ್ತಾವಿಸಲಾಗಿದೆ. ಕುತಿಬ ಅಲೈಕುಮ್ ಅಸ್ಸಿಯಾಮ್, ನಿಮ್ಮ ಮೇಲೆ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ. ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ, ನಿಮ್ಮ ಪೂರ್ವಜರಿಗೆ ಕಡ್ಡಾಯಗೊಳಿಸಿದಂತೆ. ಅದರ ಉದ್ದೇಶ ನೀವು ಭಯಭಕ್ತಿ ಉಳ್ಳವರಾಗಲಿಕ್ಕಾಗಿ. ಮತ್ತು ಎರಡನೇ ವಾಕ್ಯ ಸೂರತುಲ್ ಬಕರಾದ 184ನೇ ವಾಕ್ಯ. ಅದರಲ್ಲಿ ಒಂದು ಪದ ಬಂದಿದೆ, ಅಯ್ಯಾಮಂ ಮಾದೂದಾತ್. ಮಾದೂದಾತ್ ಅಂತ ಹೇಳಿದರೆ 10 ದಿನಕ್ಕಿಂತ ಕಡಿಮೆ ಇರುವ ದಿನಗಳಿಗೆ ಅರಬಿ ಭಾಷೆಯಲ್ಲಿ ಮಾದೂದಾತ್ ಅಂತ ಹೇಳ್ತಾರೆ. ಇದರಿಂದಲೇ ಗೊತ್ತಾಗುವುದೇನಂತ ಹೇಳಿದರೆ, ಈ ಕಡ್ಡಾಯಗೊಳಿಸಿದಂತಹ ಉಪವಾಸ ವ್ರತ 10 ದಿನಗಳಿಗಿಂತ ಕೆಲವು ದಿನಗಳ ಉಪವಾಸ ವ್ರತ, ಅಥವಾ ಉರ್ದು ಭಾಷೆಯಲ್ಲಿ ಹೇಳುವುದಾದರೆ ಗಿಂತಿ ಕೆ ಚಂದ್ ದಿನ್, ಕೆಲವು ಎಣಿಸಲು ಸಾಧ್ಯವಿರುವಂತಹ ದಿನಗಳು ಅಂತ ಹೇಳಿದರೆ 1 ತಿಂಗಳ ಉಪವಾಸ ವ್ರತ ಆಗಿರಲಿಲ್ಲ. ಆದ್ದರಿಂದ ಇದು ಉಪವಾಸ ವ್ರತದ ಬಗ್ಗೆ ಮತ್ತು ಆ ಉಪವಾಸ ಕೆಲವು ದಿನಗಳ ಉಪವಾಸ ವ್ರತವಾಗಿತ್ತು ಎಂಬುದರ ಬಗ್ಗೆ ಪ್ರಸ್ತಾಪ ಇದೆ. ಅನಂತರದ ವಾಕ್ಯ ಅದು ಸೂರತುಲ್ ಬಕರಾ 2ನೇ ಅಧ್ಯಾಯದ 185ನೇ ವಾಕ್ಯ. ಅದರಲ್ಲಿ ರಮದಾನ್ನ ಹೆಸರು ಬಂದಿದೆ. ಶಹರು ರಮದಾನ್ ಅಲ್ಲದಿ ಉನ್ಸಿಲ ಫೀಹಿಲ್ ಕುರ್ಆನ್. ಅದರಲ್ಲಿ ರಮದಾನ್ ಅಂತ ಏನು ಅಂತ ಹೇಳಿ ವಿವರಿಸಲಾಗಿದೆ. ಶಹರು ಅಂತ ಹೇಳಿದರೆ ತಿಂಗಳು, ಶಹರು ರಮದಾನ್, ರಮದಾನ್ ತಿಂಗಳು, ಅಲ್ಲದಿ ಉನ್ಸಿಲ ಫೀಹಿಲ್ ಕುರ್ಆನ್, ಕುರ್ಆನ್ ಅವತೀರ್ಣವಾದಂತಹ ತಿಂಗಳಾಗಿದೆ. ಅದರಿಂದ ರಮದಾನ್ನ ಬಗ್ಗೆ ಪ್ರಸ್ತಾಪ ಮಾಡುವಾಗ ಪವಿತ್ರ ಕುರ್ಆನ್ ಮೊದಲು ಉಪವಾಸದ ಬಗ್ಗೆ ಪ್ರಸ್ತಾಪ ಮಾಡುವುದಿಲ್ಲ, ಬದಲಾಗಿ ಮೊದಲು ಕುರ್ಆನ್ನ ಬಗ್ಗೆ ಪ್ರಸ್ತಾಪ ಮಾಡುತ್ತದೆ. ಈ ರಮದಾನ್ ತಿಂಗಳಿಗೆ ಇರುವಂತಹ ವಿಶೇಷವಾದಂತಹ ಮಹತ್ವ ಅದು ಯಾಕೆ ಅಂತ ಹೇಳಿದರೆ, ಈ ತಿಂಗಳಿನಲ್ಲಿ ಒಂದು ಮಹತ್ ಗ್ರಂಥ ಅವತೀರ್ಣಗೊಂಡಿದೆ. ಮತ್ತು ಆ ಮಹತ್ ಗ್ರಂಥ, ಅದರ ಮಹತ್ವ ಇನ್ನಷ್ಟು ಹೆಚ್ಚು ಯಾಕೆ ಆಗುತ್ತದೆ ಅಂತ ಹೇಳಿದರೆ,
ಇದಕ್ಕಿಂತ ಹಿಂದೆ ಬಂದಂತಹ ಯಾವುದೇ ಗ್ರಂಥಗಳು ಕೂಡ ಅದು ಅದರ ನಿಜವಾದ ರೂಪದಲ್ಲಿ ಉಳಿದಿಲ್ಲ ಲೋಕದಲ್ಲಿ. ಓಕೆ. ಇದನ್ನು ನಾನು ಮಾತ್ರ ಹೇಳುವುದಲ್ಲ, ಯಾವುದೇ ಇತಿಹಾಸಜ್ಞ ಯಾರು ಬೇಕಾದರೂ ಕೂಡ ಒಂದು ಅಧ್ಯಯನ ನಡೆಸುವುದಾದರೆ ಯಾವುದೇ ಗ್ರಂಥಗಳು ಅದರ ಮೂಲ ರೂಪದಲ್ಲಿ ಉಳಿದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದರೆ ಪವಿತ್ರ ಕುರ್ಆನ್ ಮೂಲ ರೂಪದಲ್ಲಿ ಉಳಿಯುತ್ತದೆ ಮತ್ತು ಸದಾಕಾಲ ಉಳಿಯುತ್ತದೆ. ಯಾಕೆಂದರೆ ಅದಕ್ಕೆ ಅದರ ವ್ಯವಸ್ಥೆ ಮಾಡಲಾಗಿದೆ. ಪವಿತ್ರ ಕುರ್ಆನನ್ನು ಕಂಠಪಾಡಲು ಸಾಧ್ಯ ಇರುವಂತಹ ಒಂದು ಗ್ರಂಥ ಅದು ಪವಿತ್ರ ಕುರ್ಆನ್. ಏಕೈಕ ಗ್ರಂಥ ಅಂತ ಹೇಳ್ಬೋದು. ಕಂಠಪಾಠ ಮಾಡಲು ಬೇರೆ ಗ್ರಂಥಗಳನ್ನು ಕಂಠಪಾಠ ಮಾಡಲು ಸಾಧ್ಯ ಇಲ್ಲ. ಆ ಕಾಲದಲ್ಲೂ ಕಂಠಪಾಠ ಮಾಡುವವರಿದ್ದರು, ಈ ಕಾಲದಲ್ಲೂ ಕೂಡ ಬಹಳ ಜನ ಹೆಚ್ಚಿದ್ದಾರೆ. ಲಕ್ಷಗಟ್ಟಲೆ ಜನ ಕಂಠಪಾಠ ಮಾಡಿದವರಿದ್ದಾರೆ. ಸಹಸ್ರಾರು ಜನ ಈ ನಗರದಲ್ಲೂ ಇರಬಹುದು ಮತ್ತು ಎಲ್ಲ ನಗರಗಳಲ್ಲಿಯೂ ಕೂಡ ಸಹಸ್ರಾರು ಜನ ಇದ್ದಾರೆ. ಅದರಿಂದ ರಮದಾನ್ನ ವಿಶೇಷತೆ ಅದು ಪವಿತ್ರ ಕುರ್ಆನ್ ಅವತೀರ್ಣಗೊಂಡಂತಹ ತಿಂಗಳು. ಅನಂತರ ಅದರ ನಂತರದ ವಾಕ್ಯದಲ್ಲಿ ಪವಿತ್ರ ಕುರ್ಆನ್ನ ಪರಿಚಯ ಮಾಡಲಾಗಿದೆ, ಉಪವಾಸದ ಪರಿಚಯ ಇನ್ನೂ ಮಾಡಲಾಗಿಲ್ಲ. ಹುದಲ್ಲಿನ್ನಾಸ್, ಈ ಪವಿತ್ರ ಕುರ್ಆನ್ ಎಂಬುದು ಇಡೀ ಮನುಷ್ಯರ ಪಾಲಿಗೆ ಮಾರ್ಗದರ್ಶಿ. ಬಯ್ಯಿನಾತಿನ್ ಮಿನಲ್ ಹುದಾ, ಮತ್ತು ಅತ್ಯಂತ ಸುಸ್ಪಷ್ಟವಾದ ಸನ್ಮಾರ್ಗದರ್ಶನದ ಸೂಕ್ತಗಳಿರುವಂತಹ ಗ್ರಂಥ. ವಲ್ ಫುರ್ಖಾನ್, ಮತ್ತು ಸತ್ಯ ಮಿಥ್ಯಗಳ ವಿವೇಚಕ. ಹೀಗೆ ಪವಿತ್ರ ಕುರ್ಆನ್ನ ಪರಿಚಯ ಮಾಡಲಾಗಿದೆ. ಇದು ಮನುಷ್ಯರಿಗೆ ಮಾರ್ಗದರ್ಶಿ ಗ್ರಂಥ. ಸುಸ್ಪಷ್ಟ ದೃಷ್ಟಾಂತಗಳು ಮತ್ತು ವಾಕ್ಯಗಳು, ಆದೇಶಗಳು ಇದರಲ್ಲಿದೆ. ಮತ್ತು ಇದು ಸತ್ಯ ಯಾವುದು ಮಿಥ್ಯೆ ಯಾವುದು ಎಂಬುದನ್ನು ವಿವೇಚನೆ ಮಾಡುವಂತಹ ಒಂದು ಗ್ರಂಥ. ಅದರ ನಡುವೆ ಭೇದವನ್ನು ಕಲ್ಪಿಸುವಂತಹ ಒಂದು ಗ್ರಂಥ. ಮತ್ತು ಅನಂತರ ಹೇಳಲಾಗಿದೆ, ಫಮನ್ ಶಹೀದ ಮಿಂಕುಮು ಶಹರ ಫಲ್ ಯಸುಮ್, ಯಾರಾದರೂ ಈ ತಿಂಗಳಲ್ಲಿ ಪಡೆದರೆ ಆ ತಿಂಗಳು ಪೂರ್ತಿ ಅವನು ಉಪವಾಸ ಆಚರಿಸಲಿ. ಆದ್ದರಿಂದ ಇದು ರಮದಾನ್ನ ಬಗ್ಗೆ ಇರುವಂತಹ ವಾಕ್ಯ. ಉಪವಾಸದ ಬಗ್ಗೆ 3 ವಾಕ್ಯಗಳಿವೆ, ಅಥವಾ ರಮದಾನ್ನ ಬಗ್ಗೆ ಅಂತಲೂ ಹೇಳ್ಬೋದು. ಆ 3 ವಾಕ್ಯಗಳಲ್ಲಿ ಮೊದಲನೇ 2 ವಾಕ್ಯಗಳು ಉಪವಾಸದ ಬಗ್ಗೆ ಇರುವಂತಹ ವಾಕ್ಯ ಆಗಿದೆ, ಮತ್ತು 3ನೇ ವಾಕ್ಯ ಅದು ರಮದಾನ್ ತಿಂಗಳಿನ ಬಗ್ಗೆ ಇರುವಂತಹ ವಾಕ್ಯವಾಗಿದೆ. ರಮದಾನ್ ತಿಂಗಳಿನ ಪರಿಚಯಪಡಿಸುತ್ತಾ ಅದು ಕುರ್ಆನ್ನ ತಿಂಗಳು ಎಂದು ಹೇಳಲಾಗಿದೆ ಮತ್ತು ಕುರ್ಆನ್ನ ಪರಿಚಯಪಡಿಸಲಾಗಿದೆ. ಅನಂತರ ಆ ತಿಂಗಳು ಪೂರ್ತಿ ಉಪವಾಸ ಆಚರಿಸಿ ಎಂದು ಹೇಳಲಾಗಿದೆ. ಆ ಮೂಲಕ ರಮದಾನ್ ತಿಂಗಳು ಎಂಬುದು ಕುರ್ಆನ್ನೊಂದಿಗೆ ಸಂಬಂಧ ಜೋಡಿಸುವಂತಹ ತಿಂಗಳು. ಅದಕ್ಕಾಗಿ ವರ್ಷಂಪ್ರತಿ ಆ ತಿಂಗಳು ಬಂದಾಗ ನೀವು ಉಪವಾಸ ಆಚರಿಸಿರಿ, ಆ ಮೂಲಕ ಪವಿತ್ರ ಕುರ್ಆನ್ನೊಂದಿಗೆ ಸಂಬಂಧ ಜೋಡಿಸಿರಿ ಎಂದು ಹೇಳಲಾಗಿದೆ. ಅದರ ಜೊತೆಗೆ ಪವಿತ್ರ ಕುರ್ಆನ್ನ ಸಂಬಂಧ ಜೋಡಿಸುವುದರ ಜೊತೆಗೆ ಭಯಭಕ್ತಿಯನ್ನು ಬೆಳೆಸಿಕೊಳ್ಳುವುದು ಮತ್ತು ಅನೇಕ ಇತರ ಪ್ರಯೋಜನಗಳು ಅದು ರಮದಾನ್ ತಿಂಗಳಿನಲ್ಲಿದೆ. ಓಕೆ. ಒಟ್ಟಾರೆಯಾಗಿ ನೋಡುವುದಾದರೆ ಇಸ್ಲಾಮಿನಲ್ಲಿ ಈ ಒಂದು ತಿಂಗಳಿಗೆ ಬಹಳ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದೆ ಎಂದು ಕೂಡ ಹೇಳ್ಬೋದು. ಇನ್ನು ಈ ರಮದಾನ್ನಲ್ಲಿ ಉಪವಾಸದ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ರೆ, ಈ ಉಪವಾಸ ಮಾಡುವುದರ ಮುಖ್ಯವಾದ ಉದ್ದೇಶಗಳು ಏನೇನು ಅಂತ? ರಮದಾನ್ ತಿಂಗಳಿನ ಉಪವಾಸದ ಮುಖ್ಯವಾದಂತಹ ಉದ್ದೇಶ ಅಂತ ಹೇಳಿದರೆ, ಈಗಾಗಲೇ ನಾನು ಹೇಳಿದಂತೆ ಉಪವಾಸದ ಉದ್ದೇಶ ಒಟ್ಟಿನಲ್ಲಿ ಅದು ಏನು ಹೇಳಲಾಗಿದೆ ಅಂತ ಹೇಳಿದರೆ, ನೀವು ಭಯಭಕ್ತಿ ಉಳ್ಳವರಾಗಲಿಕ್ಕಾಗಿ ಲಅಲ್ಲಕುಂ ತತ್ತಕೂನ್, ಬಹಳ ವಿಶಾಲವಾದಂತಹ ಒಂದು ಪದ ಅದು. ನೀವು ಭಯಭಕ್ತಿ ಉಳ್ಳವರಾಗಬೇಕು ಎಂಬ ಕಾರಣಕ್ಕಾಗಿ ನಾವು ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಿದ್ದೇವೆ. ಮತ್ತು ಈ ಭಯಭಕ್ತಿ ಎಂದರೆ ಏನು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಉಪವಾಸದ ಬಗ್ಗೆ ಹೇಳಿರುವಂತಹ ಅನೇಕ ಮಾತುಗಳಿಂದ ನಮಗೆ ವ್ಯಕ್ತವಾಗುತ್ತದೆ. ಉದಾಹರಣೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಕಡೆ ಹೇಳಿದರು, ಮಲ್ಲಂ ಯದ ಕೌಲ ಝೂರ್ ವಲ್ ಅಮಲ ಬಿಹಿ ಫಲೈಸ ಲಿಲ್ಲಾಹಿ ಹಾಜತುನ್ ಫಿ ಅನ್ ಯದಾ ತಾಮಹು ವ ಶರಾಬಹ. ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಯಾರು ಸುಳ್ಳು ಹೇಳುವುದನ್ನು ಬಿಡುವುದಿಲ್ಲವೋ, ಸುಳ್ಳನ್ನು ಆಚರಿಸುವುದನ್ನು ಬಿಡುವುದಿಲ್ಲವೋ, ಅವನು ಅನ್ನಪಾನೀಯಗಳನ್ನು ತೊರೆಯುವ ಯಾವ ಅಗತ್ಯವೂ ಕೂಡ ಅಲ್ಲಾಹನಿಗಿಲ್ಲ. ಇದರಿಂದ ಇಲ್ಲಿ ಎಷ್ಟು ದೊಡ್ಡ ಮಾತನ್ನು ಹೇಳಲಾಗಿದೆ ಸ್ವಲ್ಪ ನೋಡಿ. ಉಪವಾಸದ ಉದ್ದೇಶ ಅನ್ನಪಾನೀಯ ತೊರೆಯುವುದು ಮಾತ್ರ ಅಲ್ಲ. ಉಪವಾಸದ ಉದ್ದೇಶ ಏನು ಅಂತ ಹೇಳಿದರೆ, ಸುಳ್ಳು ಆಚರಿಸಬಾರದು, ಸುಳ್ಳಾಡಬಾರದು. ಮತ್ತು ಹಾಗೆ ಮಾಡದೇ ಇದ್ದರೆ ಅವನು ಉಪವಾಸ ಆಚರಿಸುತ್ತಾನೆ, ಆದರೆ ಸುಳ್ಳು ಹೇಳುತ್ತಾನೆ ಮತ್ತು ಸುಳ್ಳನ್ನು ಆಚರಿಸುತ್ತಾನೆ ಅಂತ ಹೇಳಿದರೆ, ಆನಂತರ ಅವನು ಅನ್ನಪಾನೀಯಗಳನ್ನು ತೊರೆಯುವ ಅವಶ್ಯಕತೆ ಇಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಇದರಿಂದ ಸುಳ್ಳು ಹೇಳುವುದು ಮತ್ತು ಸುಳ್ಳು ಆಚರಿಸುವುದು ಅಂತ ಹೇಳಿದರೆ ಅದು ಬಹಳ ವಿಶಾಲಾರ್ಥ ಇರುವಂತಹ ಒಂದು ಪದ. ಮನುಷ್ಯ ಸತ್ಯವನ್ನೇ ನೆಚ್ಚಿಕೊಂಡು ಬದುಕಬೇಕು ಅಂತ ಹೇಳಿದರೆ ಎಲ್ಲದರಲ್ಲೂ ಪ್ರಾಮಾಣಿಕತೆ ಬೇಕು, ಎಲ್ಲದರಲ್ಲೂ ಸರಿಯಾದ ದಾರಿ ಇರಬೇಕು. ಹೇಳುವ ಮಾತು ಅದು ನೇರವಾದ ಮಾತಾಗಿರಬೇಕು. ಮತ್ತು ಆ ನೇರವಾದ ಮಾತು ಮಾತ್ರ ಆಗಿರಬಾರದು, ಬದಲಾಗಿ ಅವನ ವಿಶ್ವಾಸ ಮತ್ತು ಆಚರಣೆಯಾಗಿರಬೇಕು. ಅದರ ಒಂದು ತರಬೇತಿ ಅದು ರಮದಾನ್ ತಿಂಗಳಿನ ಒಂದು ತರಬೇತಿಯಾಗಿದೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು ಇನ್ನೊಂದು ಕಡೆಯಲ್ಲಿ, ಕಮ್ಮಿನ್ ಸಾಯಿಮಿನ್ ಲೈಸ ಲಹು ಮಿನ್ ಸಿಯಾಮಿಹಿ ಇಲ್ಲ ದಮಉ. ಎಷ್ಟೋ ಉಪವಾಸಿಗರಿದ್ದಾರೆ, ಅವರಿಗೆ ಉಪವಾಸದ ಮೂಲಕ ಹಸಿವಲ್ಲದೆ ಬೇರೇನೂ ಸಿಗುವುದಿಲ್ಲ.
ವಕಮ್ ಮಿನ್ ಕಾಯಿಮಿನ್ ಲೈಸ ಲಹು ಮಿನ್ ಕಿಯಾಮಿಹಿ ಇಲ್ಲ ಸಹರು. ಮತ್ತು ರಮದಾನ್ ತಿಂಗಳಿನಲ್ಲಿ ರಾತ್ರಿ ಜಾಗರಣೆ ಮಾಡುವವರಿದ್ದಾರೆ. ಎಷ್ಟೋ ಮಂದಿಗೆ ನಿದ್ದೆಗಿಡುವುದರ ವಿನಃ ಬೇರೇನೂ ಲಭ್ಯವಾಗುವುದಿಲ್ಲ ಎಂದು ಹೇಳಲಾಗಿತ್ತು. ಇಲ್ಲಿಯೂ ಕೂಡ ಉಪವಾಸದ ಉದ್ದೇಶ ನಮಗೆ ವ್ಯಕ್ತ ಆಗ್ತದೆ. ಉಪವಾಸದ ಉದ್ದೇಶ ಹಸಿವಲ್ಲ, ಉಪವಾಸದ ಉದ್ದೇಶ ಬಾಯಾರಿಕೆ ಅಲ್ಲ, ಬದಲಾಗಿ ಉಪವಾಸದ ಉದ್ದೇಶ ತನ್ನ ವ್ಯಕ್ತಿತ್ವದ ಬದಲಾವಣೆ ಮತ್ತು ನೇರ ನಡೆನುಡಿಯನ್ನು ಮತ್ತು ಅಲ್ಲಾಹನ್ನು ನೋಡುತ್ತಿದ್ದಾನೆ ಎಂಬ ವಿಭಾವನೆಯೊಂದಿಗೆ ಬದುಕುವುದಾಗಿದೆ. ಏಕೆಂದರೆ ಉಪವಾಸ ವೃತ್ತದಲ್ಲಿ ಮಾತ್ರ ನೀವು ನೋಡುವುದಾದರೆ ಅದನ್ನು ಕೇವಲ ದೇವನು ನೋಡುತ್ತಿದ್ದಾನೆ ಎಂಬ ವಿಶ್ವಾಸದೊಂದಿಗೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಬೇರೆಲ್ಲ ಕರ್ಮಗಳನ್ನು ಜನರು ನೋಡುತ್ತಾರೆ. ಉದಾಹರಣೆಗೆ ಒಬ್ಬನು ನಮಾಜ್ ಮಾಡಲು ಹೋಗುತ್ತಾನೆ ಅಂತ ಹೇಳಿದರೆ ಮಸೀದಿಗೆ ಹೋಗುವಂಥ ಜನ ನೋಡ್ತಾರೆ, ಅವನಿಗೆ ಒಟ್ಟಿಗೆ ನಮಾಜ್ ಮಾಡುವವರು ನೋಡ್ತಾರೆ. ಮತ್ತು ನೀವು ದಾನ ಮಾಡ್ತೀರಿ ಅಂತ ಹೇಳಿದರೆ ಒಬ್ಬ ಕೊಡ್ತಾನೆ, ಒಬ್ಬ ಗಳಿಸ್ತಾನೆ. ಅಥವಾ ಅದರ ಮಧ್ಯದಲ್ಲಿ ನಿಮಗೆ ಬ್ಯಾಂಕ್ ಇರ್ಬೋದು, ಇತರ ಇರ್ಬೋದು, ಆ ಹಣ ಸಂದಾಯ ಮಾಡಲಿಕ್ಕಿರುವಂತಹ ಜಿಪೇ ಇರ್ಬೋದು, ಅದರಲ್ಲಿ ಗೊತ್ತಾಗ್ತದೆ, ದಾಖಲೆ ಆಗ್ತದೆ ಅದು. ಮತ್ತು ಯಾವುದು ಹಜ್ ಕರ್ಮ ಆಗಿರ್ಬೋದು, ನೀವು ಹೋಗುವಾಗ ಎಷ್ಟೋ ಮಂದಿ ನಿಮ್ಮನ್ನು ಬೀಳ್ಕೊಡ್ತಾರೆ. ಆದರೆ ಬೆಳಗ್ಗಿನಿಂದ ಸಂಜೆಯವರೆಗೆ ಒಬ್ಬ ತಿಂದಿಲ್ಲ ಕುಡಿದಿಲ್ಲ ಅಂತ ಗೊತ್ತಾಗೋದು ಅವನಿಗೆ ಮಾತ್ರ. ಯಾಕೆಂತ ಹೇಳಿದ್ರೆ ಅವನಿಗೆ ಎಲ್ಲಾದರೂ ಕದ್ದು ಮುಚ್ಚಿ ಕುಡಿಯಲಿಕ್ಕೂ ಸಾಧ್ಯ ಇದೆ, ತಿನ್ನಲಿಕ್ಕೂ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ಆದರೆ ಒಬ್ಬ ವ್ಯಕ್ತಿ ಉಪವಾಸ ಆಚರಣೆ ಮಾಡುವವನು ದೇವನು ನೋಡ್ತಾ ಇದ್ದಾನೆ ಎಂಬ ಒಂದು ವಿಭಾವನೆಯೊಂದಿಗೆ ಇಡೀ ದಿನ, ಅದು ಕೆಲವೊಮ್ಮೆ 10 ಗಂಟೆ ಆಗಿರ್ಬೋದು, ಕೆಲವೊಮ್ಮೆ 14 ಗಂಟೆ ಆಗಿರ್ಬೋದು, ಕೆಲವೊಮ್ಮೆ 20 ಗಂಟೆ ಆಗಿರ್ಬೋದು. 20 ಗಂಟೆವರೆಗೆ ಉಪವಾಸ ಆಚರಿಸುವಂಥ ಜನರಿದ್ದಾರೆ. ಕೆನಡಾದಲ್ಲಿ, ಅಮೆರಿಕದಲ್ಲಿ ನಮ್ಮ ಮಿತ್ರರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಉಪವಾಸದ ಸಂದರ್ಭದಲ್ಲಿ ಅವರು ಪಾರಣೆ, ಉಪವಾಸದಲ್ಲಿ 2 ಭೋಜನ ಇದೆ. ಒಂದು ಉಪವಾಸ ಬಿಡುವಂತಹ ಭೋಜನ, ಅದನ್ನು ಪಾರಣೆ ಅಂತ ಕರೀತಾರೆ. ಮತ್ತೊಂದು ಸಹರಿ ಅಥವಾ ಉಷಃಪೂರ್ವ ಭೋಜನ ಅಂತ ಹೇಳ್ತಾರೆ. ಅದು ಒಂದು ಮಾಡ್ತಾರೆ ಅಲ್ಲಿ. ಯಾಕೆಂತ ಹೇಳಿದ್ರೆ 20 ಗಂಟೆ ಉಪವಾಸ ಮಾಡಿದ ನಂತರ ಇರುವುದು 4 ಗಂಟೆ ಮಾತ್ರ. ಆ 4 ಗಂಟೆಯಲ್ಲಿ 2 ಭೋಜನ ಮಾಡಲಿಕ್ಕೆ ಸಮಯ ಇಲ್ಲ. ಯಾಕೆಂತ ಹೇಳಿದ್ರೆ ತರಾವಿ ನಮಾಜ್ ಇದೆ, ಅಲ್ಲಿ ಒಂದು ದೀರ್ಘ ನಮಾಜ್ ರಮದಾನ್ ತಿಂಗಳಲ್ಲಿ ಸಾಮಾನ್ಯವಾಗಿದೆ. ಆದ್ದರಿಂದ ಅದೆಲ್ಲವನ್ನು ಮಾಡಬೇಕಾದ್ರೆ ಅವರಿಗೆ ಒಂದೇ ಭೋಜನ ಮಾಡಬೇಕಾಗ್ತದೆ. ಆದ್ರಿಂದ ಇದೆಲ್ಲವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅಂತಹ ರಾಷ್ಟ್ರಗಳಲ್ಲಿಯೂ ಕೂಡ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಬದ್ಧತೆ ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಶಿಸ್ತು, ಒಬ್ಬ ಶಿಸ್ತಿನ ಪಾಲನೆ. ಒಂದು ಉಪವಾಸದ ಒಂದು ಸಮಯ ಇದೆ, ಈ ಸಮಯದಿಂದ ಈ ಸಮಯದವರೆಗೆ. ಆ ಸಮಯದ ನಂತರ ಅವನು ಮತ್ತೆ ಆಹಾರ ಸೇವೆ ಮಾಡುವ ಹಾಗಿಲ್ಲ. ಮತ್ತು ಉಪವಾಸ ಬಿಡುವ ಸಮಯ ಬಂದಾಗ ಅದನ್ನು ಅಲ್ಲಗಳೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ಉಪವಾಸದಲ್ಲಿ ನಮಗೆ ಏನು ಹೇಳಲಾಗಿದೆ ಅಂತ ಹೇಳಿದ್ರೆ, ನೀವು ತಡವಾಗಿ ಉಷಃಪೂರ್ವ ಭೋಜನೆಯನ್ನು ಮಾಡಿರಿ, ಆದಷ್ಟು ತಡವಾಗಿ ಅಂತ ಹೇಳಿದ್ರೆ ಸಮಯ ನಿರ್ಧಾರ ಇದೆ, ಆ ಸಮಯವನ್ನು ಮೀರಬಾರ್ದು. ಆದರೆ ಬಹಳ ಮೊದಲು ಉಂಡು ಮಲಗಿ ಬಿಡಬಾರ್ದು. ನೀವು ರಾತ್ರಿ ಎದ್ದು ಉಷಃಪೂರ್ವ ಭೋಜನೆಯನ್ನು ಮಾಡಿ ಸಹರಿ ಮಾಡಿರಿ. ಮತ್ತು ಆದಷ್ಟು ಬೇಗ ತ್ವರೆ ಮಾಡಿ ಉಪವಾಸ ಬಿಡಲಿಕ್ಕೆ. ತ್ವರೆ ಅಂತ ಹೇಳಿದ್ರೆ ಅದು ಜನರು ಉಪವಾಸ ಸಾಧನಗಳನ್ನೆಲ್ಲ ಇಟ್ಟು ಕಾಯ್ತಾ ಇರ್ತಾರೆ, ಅದಾನ್ ಆಗುವವರೆಗೆ ಕಾಯ್ತಾರೆ. ಯಾಕಂತ ಹೇಳಿದ್ರೆ ಸಮಯ ಆಗಿಲ್ಲ ಇನ್ನೂ ಕೂಡ. ಅಲ್ಲಿಯವರೆಗೆ ಅವನು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಉಪವಾಸ ತೊರೆಯುವುದಿಲ್ಲ. ಇದು ಡಿಸಿಪ್ಲಿನ್, ಇದು ಶಿಸ್ತುಬದ್ಧತೆಯನ್ನು ತೋರಿಸ್ತದೆ. ಅದೇ ರೀತಿಯಲ್ಲಿ ಲೈಂಗಿಕ ಸಂಸರ್ಗ, ಇದು ಮನುಷ್ಯನ ಒಂದು ಆಸೆ ಆಕಾಂಕ್ಷೆ. ಅದು ದಿನದ ಹೊತ್ತಿನಲ್ಲಿ ಅದರಿಂದ ದೂರ ಇರಬೇಕು, ರಾತ್ರಿ ಜಾಗರಣೆ ಮಾಡಬೇಕು. ಹೀಗೆ ಒಂದು ವ್ಯಕ್ತಿಗೆ ನಿಯಂತ್ರಣ, ಅದು ನಿಯಂತ್ರಣವನ್ನು ಆತ್ಮನಿಯಂತ್ರಣ, ಸ್ವಯಂ ನಿಗ್ರಹ, ಸೆಲ್ಫ್ ರೆಸ್ಟ್ರೈಂಟ್ ಎಂದು ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತಾರೆ. ಇದು ದೊಡ್ಡ ತರಬೇತಿ. ಇದು ಆ ತರಬೇತಿಯ ಮೂಲಕ ಮನುಷ್ಯ ತನ್ನ ಇಡೀ ಜೀವನವನ್ನು ಒಂದು ಸರಿಯಾದ ದಿಶೆಯಲ್ಲಿ ನಡೆಸಿಕೊಂಡು ಹೋಗಬೇಕಾಗುತ್ತೆ. ಈ ರಮದಾನಿನಲ್ಲಿ ಈ ಉಪವಾಸ ಅಂತ ಏನು ಹೇಳ್ತಿದ್ರೆ, ಯಾವ ರೀತಿಯ ವಿಧಾನಗಳಿರುತ್ತೆ? ಇವಾಗ ತಾವು ಹೇಳಿದ್ರಿ ಈ ರೀತಿ ಇಂಥ ಸಮಯದಲ್ಲಿ ಭೋಜನ ಮಾಡಬೇಕಾಗುತ್ತೆ, ಇಂಥ ಸಮಯದಲ್ಲಿ ಕೂಡ ಇಫ್ತಾರ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳಿ, ಆ ಒಂದು ವಿಧಾನವನ್ನು ಹೇಳುವುದಾದರೆ ಏನು ಹೇಳುತ್ತೆ? ಉಪವಾಸದ ವಿಧಾನವನ್ನು ಹೇಳುವುದಾದರೆ, ಉಪವಾಸದಲ್ಲಿ ಒಂದು ಅನ್ನ ಪಾನೀಯಗಳನ್ನು ತೊರೆಯುವುದು. ಅದರ ಅವಧಿ ಅದೇ ನಾನು ಈಗಾಗಲೇ ಹೇಳಿದಂತೆ ಮುಂಜಾವಿನಿಂದ ಹಿಡಿದು ಮುಸ್ಸಂಜೆಯವರೆಗೆ. ಮುಂಜಾವು ನಾವು ಅದನ್ನು ಗೊತ್ತುಪಡಿಸಲಿಕ್ಕೆ ಅದಾನ್, ಈಗಿನ ಕಾಲದಲ್ಲಿ ಅದಾನ್ ಜೋರಾಗಿ ಕೊಡುವುದರಿಂದ ಮತ್ತು ಅದಾನ್ ಕ್ಲಾಕ್ ಕೂಡ ಬಂದಿರುವುದರಿಂದ ಮತ್ತು ಅದಲ್ಲದೆ ಟೇಬಲ್ಗಳೆಲ್ಲ ಬಂದಿರುವುದರಿಂದ ಅದರಿಂದ ಬಹಳ ಸುಲಭ ಇದೆ. ಹಿಂದಿನ ಕಾಲದಲ್ಲಿ ಪವಿತ್ರ ಕುರ್ಆನ್ನಲ್ಲಿ ಅದಕ್ಕೆ ಯಾವ ರೀತಿ ಮುಂಜಾವಿನಿಂದ ಮುಸ್ಸಂಜೆಯವರೆಗೆ ಎಂದು ಹೇಳಲಾಗಿದೆ. ಅದರ ಲಕ್ಷಣ ಕಂಡು ಬಂದ ತಕ್ಷಣ ಜನರು ಉಪವಾಸ ಹಿಡಿತಾ ಇದ್ರು ಮತ್ತು ಉಪವಾಸದ ತ್ವರೆ ಮಾಡ್ತಾ ಇದ್ರು. ಆದ್ದರಿಂದ ಇಡೀ ಆ ದಿನದ ಹೊತ್ತಿನಲ್ಲಿ ನೀವು ಉಪವಾಸದಿಂದ ಇರಬೇಕು. ಆನಂತರ ಉಪವಾಸ ಬಿಟ್ಟ ನಂತರ ನಮ್ಮ ಪ್ರತಿನಿತ್ಯ ರಾತ್ರಿ ಜಾಗರಣೆ, ಅದು ಕೂಡ ಎಲ್ಲೆಲ್ಲ ಸಿಯಾಮ್ ಅಂತ ಬಂದಿದೆಯೋ, ಸಿಯಾಮ್ ಅಂತ ಹೇಳಿದ್ರೆ ಉಪವಾಸ, ಅಲ್ಲೆಲ್ಲ ಕಿಯಾಮ್ ಅಂತ ಬಂದಿದೆ. ಕಿಯಾಮ್ ಅಂತ ಹೇಳಿದ್ರೆ ರಾತ್ರಿ ಜಾಗರಣೆ, ಅದೆರಡು ಒಟ್ಟೊಟ್ಟಿಗೆ ಬಂದಿದೆ. ಆದ್ರಿಂದ ಎರಡೂ ಕೂಡ ಮುಖ್ಯ, ಕೇವಲ ಉಪವಾಸ ಮಾತ್ರ ಅಲ್ಲ, ರಾತ್ರಿ ಜಾಗರಣೆ ಕೂಡ ಬಹಳ ಮುಖ್ಯ. ಮತ್ತು ಆದ್ರಿಂದ
ರಾತ್ರಿಯ ಜಾಗರಣೆ ಅಂತ ಹೇಳಿದರೆ, ಆ ಜಾಗರಣೆಯಲ್ಲಿ ನೀವು ಮಾಡಬೇಕಾದಂಥ ಮುಖ್ಯವಾದಂಥ ಕೆಲಸ ಯಾವುದು ಅಂತ ಹೇಳಿದರೆ ಪವಿತ್ರ ಕುರ್ಆನ್ ಓದುವುದು. ಪವಿತ್ರ ಕುರ್ಆನ್ ಓದುವುದಕ್ಕೆ ಪವಿತ್ರ ಕುರ್ಆನ್ನಲ್ಲೇ ಇರುವಂಥ ಒಂದು ವಾಕ್ಯ ಏನಂತ ಹೇಳಿದರೆ, ಎನ್ನ ನಾಶಿಅತಲ್ ಲೈಲಿ ಹಿಯ ಅಶದ್ದು ವತ್ಅನ್ ವ ಅಕ್ವಮು ಕೈಲ. ನಿಶ್ಚಯವಾಗಿಯೂ ರಾತ್ರಿಯ ಜಾಗರಣೆ ಪವಿತ್ರ ಕುರ್ಆನನ್ನು ಓದಲಿಕ್ಕೆ ಅತ್ಯುತ್ತಮವಾದ ಸಮಯ ಮತ್ತು ಆತ್ಮ ಸಂಸ್ಕರಣೆಗೆ ಅತ್ಯುತ್ತಮವಾದ ಸಮಯವಾಗಿದೆ. ಅಂದರೆ ಪವಿತ್ರ ಕುರ್ಆನ್ನ ಒಂದೊಂದು ವಾಕ್ಯವನ್ನು ಓದುವುದು, ಅದರ ಬಗ್ಗೆ ಆಲೋಚನೆ ಮಾಡುವುದು, ಆ ಮೂಲಕ ತನ್ನ ಜೀವನಕ್ಕೆ ಈ ವಾಕ್ಯಗಳು ಹೇಗೆ ಅದು ಅನ್ವಯವಾಗ್ತದೆ ಎನ್ನುವ ಬಗ್ಗೆ ಚಿಂತನೆ ನಡೆಸುವುದು ಮತ್ತು ಆ ಮೂಲಕ ಬದಲಾವಣೆಯನ್ನು ತರುವುದು, ಇದು ಬಹಳ ಮುಖ್ಯ. ಅದರ ಜೊತೆಗೆ ರಮದಾನ್ ಸಹಾನುಭೂತಿಯ ತಿಂಗಳು, ಶಹರು ಸಬರ್ ಮತ್ತು ಶಹರುಲ್ ಮವಾಸಾತ್ ಎಂದು ಹೇಳಲಾಗಿದೆ. ಅದು ತಾಳ್ಮೆಯ ತಿಂಗಳು ಮತ್ತು ಸಹಾನುಭೂತಿಯ ತಿಂಗಳು. ತಾಳ್ಮೆ ಅಂತ ಹೇಳಿದರೆ ಬಹಳ ತಾಳ್ಮೆ ಬೇಕು. ಉಪವಾಸ ಹಿಡಿಯುವುದೇ ಒಂದು ತಾಳ್ಮೆಯ ಕೆಲಸ. ಜಗಳ ಆಡಲಿಕ್ಕೆ ಬರ್ಬೋದು, ನಿಮಗೆ ಸಿಟ್ಟಿಗೆ ನೆತ್ತಿಗೆ ಇರ್ಬೋದು, ಮತ್ತು ಸಹಜವಾಗಿ ಕೆಲವರಿಗೆ ರಕ್ತದೊತ್ತಡ ಇರ್ತದೆ, ಬಿ ಪಿ ಇರ್ತದೆ. ಆ ಬಿ ಪಿ ಹಸಿವಿನಲ್ಲಿ ಜಾಸ್ತಿ ಆಗ್ತದೆ. ಆದ್ದರಿಂದ ಅಂತಹ ಎಲ್ಲ ಸಂದರ್ಭದಲ್ಲಿ ಎಚ್ಚರಿಸಲಾಗಿದೆ. ನಿಮ್ಮಲ್ಲಿ ಯಾರಾದರೂ ಜಗಳ ಮಾಡಲಿಕ್ಕೆ ಬಂದರೆ ನಾನು ಉಪವಾಸದಲ್ಲಿದ್ದೇನೆ, ಜಗಳ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿರಿ. ಮತ್ತು ತಾಳ್ಮೆ ವಹಿಸಿರಿ, ಅದು ಬಹಳ ಮುಖ್ಯ. ಮತ್ತು ಔದಾರ್ಯತೆ ತೋರಿರಿ, ಎಲ್ಲರೊಂದಿಗೆ ಔದಾರ್ಯತೆ ತೋರಿರಿ, ನಿಮ್ಮ ನೌಕರರೊಂದಿಗೆ, ನಿಮ್ಮ ಮನೆಯವರೊಂದಿಗೆ ಔದಾರ್ಯ ತೋರಿರಿ. ಹೀಗೆ ಒಂದು ಅಮೂಲಾಗ್ರವಾದ ವ್ಯಕ್ತಿತ್ವದ ಬದಲಾವಣೆ, ಎಲ್ಲ ಬಗೆಯ ಕೆಟ್ಟ ವಿಷಯಗಳಿಂದ ದೂರ ಇರುವುದು ಮತ್ತು ಎಲ್ಲ ಬಗೆಯ ಒಳ್ಳೆಯತನವನ್ನು ಅನುಸರಿಸುವುದು. ಮತ್ತು ದಾನ ಧರ್ಮಗಳು, ಮೊದಲನೇದಾಗಿ ಕೆಲವರಿಗೆ ದಾನ ಧರ್ಮ ಕಡ್ಡಾಯವಾಗಿದೆ. ಜಕಾತ್ ಎಂಬುದು ಕಡ್ಡಾಯವಾಗಿದೆ. ಅದು ಜಕಾತ್ಗೆ 1 ವರ್ಷ ನಿಮ್ಮ ಆದಾಯಕ್ಕೆ ಬಂದು 1 ವರ್ಷ ಆದಾಗ ಕಡ್ಡಾಯ ಆಗ್ತದೆ. ಆದರೆ ಜನರು ರಮದಾನ್ನಿಂದ ರಮದಾನ್ಗೆ ಜಕಾತ್ ಸಾಮಾನ್ಯವಾಗಿ ಕೊಡ್ತಾರೆ. ಆದ್ರಿಂದ ಜಕಾತ್ ಕೊಡುವುದು, ಜಕಾತ್ ಅಲ್ಲದ ಬೇರೆ ದಾನ ಧರ್ಮಗಳು ಅದನ್ನು ಕೊಡುವುದು. ಹೀಗೆ ನೀವು ರಮದಾನ್ನ ಒಂದು ದಿನಚರಿಯನ್ನು ನೋಡುವುದಾದರೆ ಬೆಳಗ್ಗಿನಿಂದ ಆರಂಭವಾಗಿ ರಾತ್ರಿ ಜಾಗರಣೆಯಿಂದ ಹಿಡಿದು ಮತ್ತೊಂದು ದಿನದವರೆಗೆ ನಿರಂತರವಾದ ಒಂದು ದಿನಚರಿ ಇದೆ. ಅದರ ಜೊತೆಗೆ ಕೆಲವು ಆದೇಶಗಳನ್ನು ಹೇಳಲಾಗಿಲ್ಲ, ಆದರೆ ಜನರು ಪಾಲಿಸುತ್ತಾರೆ. ಅದ್ಯಾವುದು ಅಂತ ಹೇಳಿದರೆ, ಉಪವಾಸ ಬಿಡುವ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಸೇರ್ತಾರೆ. ಆ ಮನೆಯಲ್ಲಿ ಸೇರುವುದರಿಂದ ಕುಟುಂಬದ ಸಂಬಂಧ ಹೆಚ್ಚಾಗ್ತದೆ ಮತ್ತು ಕುಟುಂಬದ ಸಂಬಂಧ ವೃದ್ಧಿ ಆಗ್ತದೆ. ಆದ್ದರಿಂದ ಇದು ಕೂಡ ರಮದಾನ್ ತಿಂಗಳಿನಲ್ಲಿ ಇರುವಂತಹ ಒಂದು ವಿಶೇಷತೆ. ಮತ್ತು ರಮದಾನ್ ತಿಂಗಳಿನಲ್ಲಿ ವಿಶೇಷವಾಗಿ ಒಂದು ಸಂಸ್ಕೃತಿಗೆ ಅನುಸಾರವಾಗಿ ರಮದಾನ್ನ ವಿಶೇಷವಾದಂತಹ ತಿಂಡಿ ತಿನಿಸುಗಳಿವೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಉದಾಹರಣೆಗೆ ಸಮೋಸ ಸೇವನೆ ಮಾಡುವುದು ಎಲ್ಲರೂ ನಮ್ಮ ರಮದಾನ್ ತಿಂಗಳಿನಲ್ಲಿ ಹೆಚ್ಚು ಸೇವನೆ ಮಾಡುವುದನ್ನು ನಾವು ಕಾಣ್ತೇವೆ. ಆಹಾರ ಮತ್ತು ಈ ಹಣ್ಣು ಹಂಪಲುಗಳು ಅದರ ಸೇವನೆ ಹೆಚ್ಚು ಮಾಡ್ತಾರೆ. ಮತ್ತು ಇತ್ಯಾದಿ, ಮತ್ತು ಹಾಲು ಕುಡಿಯೋದು, ಮೊಸರು, ಮಜ್ಜಿಗೆ ಇತ್ಯಾದಿಯನ್ನು ಹೆಚ್ಚು ಮಾಡ್ತಾರೆ. ಮತ್ತು ಖರ್ಜೂರ, ಉಪವಾಸ ಬಿಡುವಾಗ ವಿಶೇಷವಾಗಿ ಖರ್ಜೂರವನ್ನು ಸೇವನೆ ಮಾಡ್ತಾರೆ. ಮತ್ತು ಆ ಖರ್ಜೂರದ ಒಂದು ವಿಶೇಷತೆ ಅಂತ ಹೇಳಿದರೆ ಬಹಳ ಬೇಗ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಯಾವುದೇ ಆಹಾರ ತಿಂದರೆ ಅದರ ಚಯಾಪಚಯ ಕ್ರಿಯೆ ಅಂತ ನಾವು ಹೇಳ್ತೇವೆ. ಆ ಚಯಾಪಚಯ ಕ್ರಿಯೆ ಕಳೆದು ಅನಂತರ ಅದು ಗ್ಲೂಕೋಸ್ ಆಗಿ ಮಾರ್ಪಡುವಾಗ ಸಮಯ ಹಿಡಿತದೆ. ಆದರೆ ಖರ್ಜೂರ ದೇವರು ಮಾಡಿರುವಂಥ ಒಂದು ವಿಶೇಷವಾದಂತಹ ಒಂದು ತಿನಿಸು ಅದು. ಅದು ನೀವು ತಿಂದ ತಕ್ಷಣ ಅದು ನಿಮ್ಮ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಂದು ಪ್ರವಾದಿ ಮೊಹಮ್ಮದರ ಚರ್ಯ ಅಂತ ಹೇಳಿ ಖರ್ಜೂರವನ್ನು ಸೇವನೆ ಮಾಡ್ತಾರೆ. ಇದು ಉಪವಾಸದಲ್ಲಿರುವಂತಹ ಸಾಮಾನ್ಯವಾದ ಒಂದು ದಿನಚರಿ. ಮತ್ತು ಆ ದಿನಚರಿ ಹೆಚ್ಚು ಆಕರ್ಷಣೀಯವಾಗಿರ್ತದೆ ಅಂತ ಹೇಳಿದರೆ, 1 ತಿಂಗಳು ಕಷ್ಟಪಟ್ಟು ಉಪವಾಸ ಆಚರಣೆ ಮಾಡ್ತಾರೆ, ಆದರೆ 1 ತಿಂಗಳಾಗುವಾಗ ಎಲ್ಲರಿಗೂ ಕೂಡ ಬೇಜಾರಾಗ್ತದೆ. ಉಪವಾಸ ಮುಗಿಯಿತಲ್ಲ, ಎಷ್ಟು ಒಳ್ಳೆಯ ದಿನಗಳದು, ಎಷ್ಟು ಸಂಭ್ರಮ ಇತ್ತು ಅದರಲ್ಲಿ. ಆ ಕಷ್ಟ ಇದ್ದರೂ ಕೂಡ ಅದರ ಸಂಭ್ರಮವನ್ನು ಪ್ರತಿಯೊಬ್ಬರೂ ಅನುಭವಿಸ್ತಾರೆ. ಮತ್ತು ಉಪವಾಸದ ಕೊನೆಯ ದಿನ ಅನ್ನುವಾಗ ಬಹಳ ಜನರಿಗೆ ಬೇಜಾರಾಗ್ತದೆ. ಆ ಸಂಭ್ರಮದ ದಿನಗಳು ಹೋದವು, ಮರುದಿನ ಹಬ್ಬದ ದಿನ. ಆದರೂ ಕೂಡ ಆ ರಮದಾನಿನ ಆಕರ್ಷಣೆ ಎಷ್ಟಿದೆ ಅಂತ ಹೇಳಿದರೆ ಮಕ್ಕಳಿಗೂ ಸಹಿತ ಬಹಳ ಬೇಜಾರಾಗ್ತದೆ. ಆದ್ದರಿಂದ ಇದು ರಮದಾನ್ನ ಒಂದು ದಿನಚರಿಯಾಗಿದೆ. ನೀವು ಹೇಳಿದಾಗಿನೇ ನಿಮ್ಮ ವಾಕ್ಯಗಳಲ್ಲಿ ತುಂಬ ಹೇಳ್ತಾ ಇದ್ರಿ, ರಂಜಾನ್ ಅನ್ನುವಂಥದ್ದು ಶಿಸ್ತುಬದ್ಧವಾಗಿ ನಡೆಸಲ್ಪಡುವಂಥ ಒಂದು ಕ್ರಮ, ಒಂದು ಕಡೆ ಆ ಒಂದು ಆಚರಣೆ ಅಂತ ಹೇಳಿಕೊಂಡು ಕೇವಲ 1 ತಿಂಗಳಿಗೆ ಮಾತ್ರ ಇದು ಒಂದು ತರಬೇತಿ ತಿಂಗಳು ಸೀಮಿತ ಆಗಿ ಬಿಡುತ್ತೆ ಅನ್ನುವಂಥ ಒಂದು ಬೇಜಾರು ಕೂಡ ಇರುತ್ತೆ. ಆತ ಯಾವ ರೀತಿಯಲ್ಲಿ ಆ ವ್ಯಕ್ತಿ ಇವಾಗ 1 ತಿಂಗಳ ಈ ತರಬೇತಿ ಪಡೆದ ನಂತರ ಮುಂದಿನ ದಿನಗಳಲ್ಲಿಯೂ ಕೂಡ ಆತ ಅದನ್ನೇ ರೂಢಿ ಮಾಡಿಕೊಂಡು ಹೋಗಬೇಕಾಗತ್ತೆ. ಈ ವಿಷಯದಲ್ಲಿ ಏನು? ಅದು ಬಹಳ ಮುಖ್ಯ. ನೀವು ಹೇಳಿದ್ದು 1 ತಿಂಗಳ ತರಬೇತಿ, ಅನಂತರ ಅದನ್ನು ಜೀವನದಲ್ಲಿ ಪಾಲಿಸುವುದು ಬಹಳ ಮುಖ್ಯ. ಆದರೆ ಆ 1 ತಿಂಗಳಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ವಿಶೇಷವಾದ ಕಟ್ಟುನಿಟ್ಟು ಇದೆ. ವಿಶೇಷವಾದ ಅದರಲ್ಲಿ ಪುಣ್ಯದ ಒಂದು ಭರವಸೆ ಕೊಡಲಾಗಿದೆ. ನೀವು 1 ರೂಪಾಯಿ ಖರ್ಚು ಮಾಡಿದರೆ ನಿಮಗೆ 70ರಿಂದ 700 ಪಟ್ಟು ಹೆಚ್ಚು ಪುಣ್ಯ ಸಿಗಬಹುದು. ಅದರಿಂದ ಜನ ಹೆಚ್ಚು ಮಾಡ್ತಾರೆ ಮತ್ತು ಎಲ್ಲ ಕೆಲಸಗಳನ್ನು ಬಹಳ ಹೆಚ್ಚಾಗಿ ಮಾಡ್ತಾರೆ. ಆನಂತರ ಅದರ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕಾಗಿದೆ. ಅದೇನಂತ ಹೇಳಿದರೆ, ರಮದಾನ್ನ ನಂತರ ನಾನು ಯಾವುದನ್ನೆಲ್ಲ ಉಳಿಸಿಕೊಳ್ತೇನೆ. ಕೆಲವರಿಗೆ ಬೆಳಿಗ್ಗೆ ಹೇಳುವಂತಹ ಅಭ್ಯಾಸ ಇರುವುದಿಲ್ಲ.
ಎಸ್. ಆದರೆ ರಮದಾನ್ ತಿಂಗಳಿನಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಬೆಳಿಗ್ಗೆ ಹೇಳ್ತಾರೆ, ಯಾಕಂತ ಹೇಳಿದರೆ ಬೆಳಿಗ್ಗಿನ ಉಷಪೂರ್ವ ಭೋಜನ ಮಾಡಬೇಕು, ಆನಂತರ ನಮಾಜ್ಗೆ ಹೋಗ್ತಾರೆ. ಆದ್ದರಿಂದ ಅವರು ಇದನ್ನು ನಾವು ನೋಡುವುದಾದರೆ ರಮದಾನ್ ತಿಂಗಳಿನ ನಂತರ ಬೆಳಿಗ್ಗಿನ ನಮಾಜ್ಗೆ ಹೋಗುವವರ ಸಂಖ್ಯೆ ಬಹಳ ಹೆಚ್ಚಾಗಿರ್ತದೆ. ಯಾಕೆಂತ ಹೇಳಿದರೆ ಅನೇಕರು ಅದನ್ನು ರೂಢಿಯನ್ನಾಗಿ ಮಾಡಿಕೊಳ್ತಾರೆ. ಮತ್ತು 5 ಹೊತ್ತಿನ ನಮಾಜನ್ನು ಮಸೀದಿಯಲ್ಲೇ ಮಾಡುವವರ ಸಂಖ್ಯೆ ರಮದಾನ್ ಆದ ತಕ್ಷಣ ಹೆಚ್ಚಾಗಿರ್ತದೆ. ಅದೇ ರೀತಿಯಲ್ಲಿ ಇತರ ಅನೇಕ ವಿಷಯಗಳು ಹೆಚ್ಚಾಗಿರ್ತದೆ. ಆದರೆ ಆ ಕಟ್ಟುನಿಟ್ಟನ್ನು ಎಲ್ಲರೂ ಪಾಲಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹಜ ಕೂಡ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಏನು ವಿಶೇಷತೆ ಇಲ್ಲ. ಯಾಕೆಂತ ಹೇಳಿದರೆ ರಮದಾನ್ ತಿಂಗಳು ವಿಶೇಷವಾಗಿ ಒಂದು ತರಬೇತಿಯ ತಿಂಗಳು, ಬ್ಯಾಟ್ರಿ ಚಾರ್ಜ್ ಮಾಡುವಂತಹ ತಿಂಗಳು. ಅನಂತರ ಕೆಲವೊಮ್ಮೆ ಏನಾಗ್ತಾರೆ ಅಂತ ಹೇಳಿದರೆ ಜನರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯಾತ್ರೆ ಇದೆ. ಉದಾಹರಣೆಗೆ ರಮದಾನ್ ತಿಂಗಳಿನಲ್ಲಿ ಹೆಚ್ಚಿನವರು ಯಾತ್ರೆ ಮಾಡುವುದಿಲ್ಲ. ಹೆಚ್ಚಿನವರು ತಮ್ಮ ಸಮಯ, ತಮ್ಮ ಇತ್ಯಾದಿ ಎಲ್ಲ ವಿಷಯಗಳನ್ನು ಕೂಡ ಅಡ್ಜಸ್ಟ್ ಮಾಡಿಕೊಳ್ತಾರೆ ರಮದಾನಿಗೆ. ಅದರಿಂದ ರಮದಾನಿಗೆ ಟೊಂಕ ಕಟ್ತಾರೆ ಜನ, ಟೊಂಕ ಕಟ್ಟಿ ಸಿದ್ಧರಾಗ್ತಾರೆ. ಆದ್ದರಿಂದ ಅಷ್ಟೇ ಕಟ್ಟುನಿಟ್ಟನ್ನು ಬೇರೆ ದಿನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದು ಸಹಜ ಕೂಡ. ಆದರೆ ಅದನ್ನು ಬೆಳೆಸಿಕೊಳ್ಬೇಕು, ಹೆಚ್ಚಿನೆಲ್ಲ ಜನರು ಅದನ್ನು ಬೆಳೆಸಿಕೊಳ್ತಾರೆ. ಮತ್ತು ಆ ನಿಟ್ಟಿನಲ್ಲಿ ಬೇಕಾದಷ್ಟು ಭಾಷಣಗಳು ಇತ್ಯಾದಿಗಳು ನಡೀತದೆ. ಮತ್ತು ಆ ಮೂಲಕ ಒಂದು ಬದಲಾವಣೆ ಆಗ್ತದೆ ಇಡೀ ಜಗತ್ತಿನಲ್ಲಿ ಮತ್ತು ಮನುಷ್ಯ ಸಮಾಜದಲ್ಲಿ, ವಿಶೇಷವಾಗಿ ಮುಸ್ಲಿಂ ಸಮಾಜದಲ್ಲಿ ಒಂದು ಬದಲಾವಣೆಯ ಪರ್ವ ಆ ತಿಂಗಳಿನಲ್ಲಿ ಆರಂಭ ಆಗ್ತದೆ. ಮತ್ತು ಆ ತಿಂಗಳಿನ ನಂತರವೂ ಕೂಡ ಅದನ್ನು ಕಾಣ್ತೇವೆ. ಅದು ಕಡಿಮೆ ಆಗ್ತಾ ಬಂದ ಹಾಗೆ ಮತ್ತೊಮ್ಮೆ ರಮದಾನ್ ಬರ್ತದೆ, ಮತ್ತೊಮ್ಮೆ ಅವರನ್ನು ಅದಕ್ಕಾಗಿ ಸಿದ್ಧಪಡಿಸಲಾಗ್ತದೆ. ಇದು ಸಹಜವಾದಂಥ ಒಂದು ಪ್ರಕ್ರಿಯೆ, ಮನುಷ್ಯ ಸಹಜ ಅದು. ಓಕೆ. ಮತ್ತೊಂದು ಕಡೆ ಸಣ್ಣ ಬದಲಾವಣೆಗಳಿಗೆ ನಾವು ಗಮನ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ಒಂದನೇದಾಗಿ ಪಾರ್ಕಿಂಗ್. ಈ ರಮದಾನ್ನಲ್ಲಿ ಹೆಚ್ಚಾಗಿ ಜನರು ಬರುವುದರಿಂದ ಪಾರ್ಕಿಂಗ್ನಲ್ಲಿ ಅಲ್ಲಿ ಯಾರ್ಯಾರ ಮನೆ ಎದುರುಗಡೆ ಎಲ್ಲ ನಿಲ್ಲಿಸುವಂಥದ್ದು ಈ ರೀತಿಯಲ್ಲಿ ಕೂಡ ಆಗುತ್ತೆ. ಮತ್ತೊಂದು ಕಡೆ ನಾವು ಚಪ್ಪಲಿ ಇಡುವಂತಹ ಜಾಗ, ಸೊ ಅದನ್ನು ನೀಟಾಗಿ ಇಡುವಂಥದ್ದು, ಆ ರೀತಿಯ ಒಂದು ಶಿಸ್ತನ್ನು ತಂದರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಬಹಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ರಿ. ಇದು ಎರಡು ನಾವು ಪಾಲಿಸಬೇಕಾದಂಥ ವಿಚಾರ. ಕೆಲವು ದೇಶಗಳಲ್ಲಿ ಬಹಳ ಚೆನ್ನಾಗಿ ಪಾಲಿಸ್ತಾರೆ. ಉದಾಹರಣೆಗೆ ನಾನು ಮಲೇಷ್ಯಾದಲ್ಲಿ ನೋಡಿದ್ದೇನೆ. ಮಸೀದಿಯಲ್ಲಿ ಚಪ್ಪಲಿ ಇಡುವಾಗ ಯಾವ ರೀತಿ ಇಡ್ತಾರೆ ಅಂತ ಹೇಳಿದ್ರೆ, ಯಾರೋ ಒಂದು ಡಿಸೈನರ್ ಬಂದು ಇಟ್ಟ ರೀತಿಯಲ್ಲಿ ಕಾಣ್ತದೆ, ಅಷ್ಟು ನೀಟಾಗಿ ಚೊಕ್ಕಟವಾಗಿರ್ತಾರೆ. ಆದರೆ ಕೆಲವು ಸಂಸ್ಕೃತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಸೀದಿಗೆ ಓಡಿ ಬರ್ತಾರೆ, ಚಪ್ಪಲಿಯಲ್ಲಿ ಎಸೆದೇ ಹೋಗ್ತಾರೆ ಅಲ್ಲಿ. ಅದು ನಿಜವಾಗಿಯೂ ಕೂಡ ಕೆಟ್ಟ ಒಂದು ಅಭ್ಯಾಸ. ಇಸ್ಲಾಮಿನಲ್ಲಿ ನಮಗೆ ಕಲಿಸುವಂತಹ ಒಂದು ವಿಚಾರ ಅಂತ ಹೇಳಿದರೆ, ಇನ್ನಲ್ಲಾಹ ಯುಹಿಬ್ಬು ಇದಾ ಅಮಲ ಅಹದುಕುಂ ಅಮಲನ್ ಐ ಯುಕ್ತನ. ಅಲ್ಲಾಹನಿಗೆ ಅತ್ಯಂತ ಇಷ್ಟದ ಕೆಲಸ ಯಾವುದು ಅಂತ ಹೇಳಿದರೆ, ಯಾವುದೇ ಕೆಲಸ ಮಾಡುವುದಾದರೂ ಕೂಡ ನೀವು ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಇನ್ನಲ್ಲಾಹ ಅಹಬ್ಬು ಇದಾ ಅಮಲ ಅಹದುಕುಂ ಅಮಲನ್ ಐ ಯುಕ್ತನ ಅಂತ ಹೇಳಿದರೆ, ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಮಾಡುವುದನ್ನು ದೇವನು ಬಹಳ ಇಷ್ಟಪಡ್ತಾನೆ, ಪ್ರವಾದಿ ಹೇಳಿರುವಂಥದ್ದು. ಆದ್ದರಿಂದ ನೀವು ಮಸೀದಿಗೆ ಹೋಗುವಾಗ ಅಂಕುಡೊಂಕಾಗಿ ಎಲ್ಲಾದರೂ ಪಾರ್ಕಿಂಗ್ ಮಾಡಿ ಹೋಗುವುದು, ನಿಮ್ಮ ಚಪ್ಪಲಿಯನ್ನೆಲ್ಲಾದರೂ ಇಟ್ಟುಕೊಳ್ಳುವುದು, ಮತ್ತು ವಿಶೇಷವಾಗಿ ಅದರಿಂದ ಜನರಿಗೆ ಉಪದ್ರವ ಆಗ್ತದೆ ಅಂತ ಹೇಳಿದರೆ ಅದು ಬಹಳ ಕೆಟ್ಟದ್ದು. ಯಾಕಂತ ಹೇಳಿದರೆ ಉಪದ್ರವ ಯಾರಿಗೂ ಆಗಬಾರ್ದು, ನನ್ನಿಂದಾಗಿ ಉಪಕಾರ ಆಗಬೇಕು. ಇದು ಕೂಡ ರಮದಾನ್ ತಿಂಗಳಿನ ಒಂದು ತರಬೇತಿ. ನನ್ನಿಂದ ಯಾರಿಗೂ ಉಪದ್ರ ಆಗಬಾರ್ದು, ಎಲ್ಲರಿಗೂ ಉಪಕಾರ ಆಗಬೇಕು. ದಾನ ಧರ್ಮ ಮಾಡುವುದು ಅಂತ ಹೇಳಿದ್ರೇನು, ಅನೇಕರಿಗೆ ಉಪಕಾರ ಆಗಬೇಕು ಅದರಿಂದ. ಅದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಈ ಸಮಸ್ಯೆ ಇಡೀ ಜಗತ್ತಿನಲ್ಲಿದೆ. ಇಡೀ ಜಗತ್ತಿನಲ್ಲಿ ಕೆಲವೊಮ್ಮೆ ಅದು ಸಂಸ್ಕೃತಿಗೆ ಅನುಸಾರವಾಗಿದೆ. ಕೆಲವರು ವಿಶೇಷವಾಗಿ ನೀವು ನೋಡೋದಾದರೆ, ಕೆಲವು ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಅವರು ಕೆಲವು ವಿಷಯಗಳಿಗೆ ಒಗ್ಗಿಕೊಂಡಿದ್ದಾರೆ. ಯಾವುದನ್ನು ಮಾಡುವುದಾದರೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ, ನಿಯಮಗಳನ್ನು ಪಾಲಿಸ್ತಾರೆ. ವಿಶೇಷವಾಗಿ ನೀವು ನೋಡೋದಾದರೆ ಗಲ್ಫ್ ರಾಷ್ಟ್ರಗಳು, ನಮ್ಮ ಭಾರತದವರೇ ಗಲ್ಫ್ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ನಿಯಮ ಪಾಲಿಸ್ತಾರೆ, ಕಾನೂನು ಪಾಲನೆ ಮಾಡ್ತಾರೆ. ಅದೇ ಭಾರತೀಯರು ಭಾರತಕ್ಕೆ ಬಂದರೆ ಕಾನೂನು ಮಾಡಿದ್ದಾರೆ. ಇಲ್ಲಿ ನಾವು ಕಷ್ಟಪಟ್ಟು ದುಡಿಮೆ ಮಾಡುವುದಿಲ್ಲ. ಈ ಸಂಸ್ಕೃತಿಯಲ್ಲಿ ಅದು ಬಂದಿಲ್ಲ ಅದು. ಆದ್ದರಿಂದ ಅದನ್ನು ನಾವು ನಮ್ಮ ಸಂಸ್ಕೃತಿಯ ಭಾಗವನ್ನಾಗಿ ಮಾಡಿಕೊಳ್ಬೇಕಾಗಿದೆ ಮತ್ತು ಮಸೀದಿಯಲ್ಲಿ ಅದನ್ನು ತರಬೇಕಾಗಿದೆ. ಬದಲಾವಣೆ ಆಗ್ತಾ ಇದೆ, ಆದರೆ ಇದು ಬಹಳ ಗಮನಿಸಬೇಕಾದಂಥ ವಿಚಾರ. ಒಂದನೇದಾಗಿ ನಮ್ಮಿಂದ ಯಾವುದೇ ಉಪದ್ರ ಆಗಬಾರ್ದು. ಎರಡನೇದಾಗಿ ಅಚ್ಚುಕಟ್ಟಬೇಕು. ಅಚ್ಚುಕಟ್ಟು ಧರ್ಮದ ಭಾಗ ಆಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲದರಲ್ಲೂ ಅಚ್ಚುಕಟ್ಟು ಪಾಲಿಸ್ತಾ ಇದ್ರು. ನಾನು ಈಗಾಗಲೇ ನಿಮ್ಮ ಮುಂದೆ ಹೇಳಿದಂಥ ಪ್ರವಾದಿ ವಚನ ಅದು ಬಹಳ ಮುಖ್ಯ, ಅದು ಧರ್ಮದ ಭಾಗ. ಆದ್ದರಿಂದ ರಮದಾನ್ ತಿಂಗಳಲ್ಲಿ ಅದನ್ನು ಕೂಡ ಕಲಿಯಬೇಕಾಗಿದೆ. ಹೌದು, ಯಾಕಂತ ಹೇಳಿದರೆ ಈ ವ್ಯಕ್ತಿ ಬದಲಾಗುವಾಗ ಇಂತಹ ಸಣ್ಣ ಪುಟ್ಟ ಸಂಗತಿಗಳನ್ನು ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ಅದು ಕೂಡ ಆತನ ಮುಂದಿನ ಭವಿಷ್ಯಕ್ಕೂ ಕೂಡ ಸ್ವಲ್ಪ ಅದು ಸಣ್ಣ ಪುಟ್ಟ ಅಂತ ಭಾವಿಸಲೇಬಾರ್ದು. ಹೌದು ಹೌದು. ಈ ಪಾರ್ಕಿಂಗ್ ಮಾಡುವ ವಿಷಯ ಉಂಟಲ್ಲ, ಅದು ಸಣ್ಣ ಪುಟ್ಟ ವಿಷಯ ಅಲ್ಲ. ಅದೇ ರೀತಿಯಲ್ಲಿ ಚಪ್ಪಲಿ ಎಲ್ಲಾದರೂ ಇಟ್ಟು ಹೋಗೋದು, ಅದು ಕೂಡ ಸಣ್ಣ ಪುಟ್ಟ ವಿಚಾರ ಅಲ್ಲ. ಮನುಷ್ಯರಿಗೆ ಸಣ್ಣ ಉಪದ್ರ ಆಗುವುದಾದರೂ ಕೂಡ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ರು ಹೇಳಿದಂಥ ವಿಚಾರ ಏನಂತ ಹೇಳಿದರೆ, ರಗಿಮಾಂಫುಹು ರಗಿಮಾಂಫುಹು ರಗಿಮಾಂಫು.
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವನು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಆಗ ಜನರು ಕೇಳಿದರು, ಯಾರು ನಾಶ ಆಗಲಿ? ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಾರ ಉಪದ್ರವದಿಂದ ಅವನ ನೆರವಾಸಿ ಸುರಕ್ಷಿತನಾಗಿಲ್ಲವೋ ಅವನು ನಾಶವಾಗಿ ಹೋಗಲಿ. ನಾವು ಹತ್ತಿರ ಬದುಕ್ತೇವೆ ಅಂತ ಹೇಳಿದರೆ ನಮ್ಮ ಪಾರ್ಕಿಂಗ್ನಿಂದ ನಾವು ಎಲ್ಲಿ ನೀರು ಬಿಡ್ತೇವೋ ಆ ನೀರು ಅವನ ಮನೆಗೆ ಹೋಗ್ತದೆ ಅಂತ ಹೇಳಿದರೆ ಅದು ಕೂಡ ದೊಡ್ಡ ಉಪದ್ರವ. ಅದು ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಬೇಯಿಸುವಂತಹ ಮಾಂಸ ಆಚೆ ಮನೆಯಲ್ಲಿ ಮಾಂಸ ತಿನ್ನೋವನಿದ್ದಾನೆ ಅಂತ ಹೇಳಿದರೆ ಅದರ ಬಗ್ಗೆ ನಾವು ಹೇಗೆ ಎಚ್ಚರಿಸಿ ವಹಿಸ್ಬೋದು, ಅದು ಮಾಡ್ಬೋದು. ಅಲ್ಲದೆ ಇನ್ನೊಂದು ಮನೆ, ಬಡವರ ಮನೆ, ನಮ್ಮ ಮನೆಯಲ್ಲಿ ಬಿರಿಯಾನಿ ಆಗ್ತಾ ಇದೆ, ಆ ಬಡವರ ಮನೆಯಲ್ಲಿ ಇವತ್ತು ಏನೂ ಆಗಿಲ್ಲ ಅಂತ ಹೇಳಿದರೆ ಅದರ ಬಗ್ಗೆ ಎಚ್ಚರ ವಹಿಸುವುದು. ಇದೆಲ್ಲವೂ ಕೂಡ ಮನುಷ್ಯರ ಒಂದು ಭಾವನೆಗಳಿಗೆ ಒಂದು ಅದಕ್ಕೆ ಗೌರವ ಕೊಟ್ಟು ಆ ರೀತಿ ವ್ಯವಹಾರ ಮಾಡುವುದು ಅದು ಬಹಳ ಮುಖ್ಯ. ಆದ್ರಿಂದ ನೀವು ನೆರೆವಾಸಿಯ ಬಗ್ಗೆ ಬಹಳ ಹೇಳಲಾಗಿದೆ. ನೀವು ಯಾವುದೇ ನೆರೆಯಲ್ಲಿ ಬದುಕ್ತಾ ಇದ್ರೂ ಕೂಡ ಆ ನೆರೆಯವರಿಗೆ ಉಪದ್ರ ಆಗಬಾರ್ದು. ಇನ್ನು ನೆರೆ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ, ಮೊದಲು ನೆರೆವಾಸಿ ಅಂತ ಹೇಳಿದರೆ ಮನೆ ಹತ್ತಿರ ಒಂದು ಮನೆ, ಈಗಿನ ಕಾಲದಲ್ಲಿ ಹಾಗೆ ಅಲ್ಲ. ನೆರೆವಾಸಿರು ಈಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದೆ, 15 ಮಹಡಿಯ ಒಂದು ಕಟ್ಟಡ, ಅಲ್ಲಿ ಎಲ್ಲರೂ ನೆರೆವಾಸಿ. ಮತ್ತೆ ಹಿಂದೆ ನೆರೆವಾಸಿ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ತಾ ಇದ್ರು, ಇವತ್ತು ಸ್ಕೂಟರ್ ಇದೆ, ವಾಹನ ಇದೆ. ಮತ್ತೆ ಇವತ್ತು ಬಂದಿರುವಂತಹ ಈ ಸಂವಹನದ ಆಕರಗಳು ಅದು ಎಲ್ಲರನ್ನೂ ನೆರೆವಾಸಿಯನ್ನಾಗಿ ಮಾಡಿದೆ. ಎಷ್ಟೋ ದೂರ ಇದ್ರೂ ಕೂಡ 1 ಮಿನಿಟಲ್ಲಿ ನೀವು ಅವನನ್ನು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಆದ್ರಿಂದ ನೆರೆ ಎಂಬುದು ವೃದ್ಧಿಯಾಗಿದೆ. ಈಗ ನೆರೆ ಎಂಬ ಕಲ್ಪನೆ ಬದಲಾಗಿದೆ. ಅಂತಹ ಸಂದರ್ಭದಲ್ಲಿ ಎಲ್ಲರ ಒಂದು ಭಾವನೆಗಳಿಗೆ ಗೌರವ ಕೊಡುವಂತಹ ಒಂದು ವಿಷಯ ಅದು ಬಹಳಷ್ಟು ಇಸ್ಲಾಮಿನ ಬೋಧನೆಗಳಿಗೆ ಬದ್ಧವಾದಂಥ ವಿಚಾರ. ಅದನ್ನು ಸಣ್ಣ ವಿಚಾರ ಅಂತ ಭಾವಿಸಬಾರದು. ಮನುಷ್ಯರಿಗೆ ಯಾವುದೇ ಉಪದ್ರವ ಆಗುವುದಾದರೂ ಕೂಡ ಅದರ ಬಗ್ಗೆ ನಾವು ಅಸಡ್ಡೆ ವಹಿಸಿದರೆ ಅದು ದೊಡ್ಡ ಒಂದು ದೋಷ. ಅದು ರಮಜಾನ್ ತಿಂಗಳು ಅದರ ಕಲಿಸುವಂತಹ ಒಂದು ತಿಂಗಳದು. ಇಂತಹ ವಿಷಯಗಳ ಬಗ್ಗೆ ನಾವು ಬಹಳ ಎಚ್ಚರ ವಹಿಸಬೇಕು. ಓಕೆ, ತುಂಬ ಚೆನ್ನಾಗಿ ಅರ್ಥವತ್ತಾಗಿ ಅದರ ಬಗ್ಗೆ ಕೂಡ ತಾವು ತಿಳಿಸಿದರೆ. ಇದು ಇಂದಿನ ವಿಚಾರ ಜ್ಯೋತಿ ಕಾರ್ಯಕ್ರಮ. ಮುಂದಿನ ಮಾತುಕತೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.